ದಕ್ಷಾವಾಣಿ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ, ನಿಮ್ಮ ಗೆಲುವಿನ ಗೆಳೆಯ ಸಂತೋಷ್ ಮಾಡುವ ನಮಸ್ಕಾರಗಳು. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಲೆಟ್ ಯುವರ್ ಸ್ಮೈಲ್ ಚೇಂಜ್ ದ ವರ್ಲ್ಡ್ ಬಟ್ ನೆವರ್ ಲೆಟ್ ದ ವರ್ಲ್ಡ್ ಚೇಂಜ್ ಯುವರ್ ಸ್ಮೈಲ್. ಅಂದರೆ ನಿಮ್ಮ ನಗುವಿನಿಂದ ಜಗತ್ತನ್ನು ಬದಲಾಯಿಸಿ, ಆದರೆ ನಿಮ್ಮ ನಗುವನ್ನು ಜಗತ್ತು ಕಿತ್ಕೋಬಾರ್ದು ಅಂತ ಹೇಳುತ್ತೆ. ಹಾಗೆ ಇಲ್ಲೊಬ್ಬರು ಸಾಧಕರಿದ್ದಾರೆ, ಅವರು ತಮ್ಮ ನಗುವಿನಿಂದಲೇ, ತಮ್ಮ ಧೈರ್ಯದಿಂದಲೇ, ತಮ್ಮ ಸಾಹಸದಿಂದಲೇ ಜಗತ್ತನ್ನು ಗೆದ್ದವರು. ಹಾಗಾದರೆ ಅವ್ರು ಯಾರು ಅನ್ನೋ ಕುತೂಹಲ ನಿಮಗೂ ಇದೆಯಲ್ಲ? ಬನ್ನಿ ಹಾಗಾದರೆ ಅವ್ರ ಬಗ್ಗೆ ನೋಡೋಣ. ಈ ಸಮಾಜದಲ್ಲಿ ನಾವು ಎಷ್ಟೋ ಸಲ ನೋಡಿರ್ತೀವಿ, ಗಂಡು ಹೆಣ್ಣಾಗಿದ್ದು, ಹೆಣ್ಣು ಗಂಡಾಗಿದ್ದು. ಹಾಗೆ ಲಕ್ಷ್ಮೀನಾರಾಯಣ ತ್ರಿಪತಿ ಜೀವನದಲ್ಲಿ ಆಕೆ ಒಂದು 10ನೇ ವಯಸ್ಸು ಇರಬೇಕು, ಬಾಲ್ಯ ಜೀವನ, ಸ್ಕೂಲಿಗೆ ಹೋಗುವಂಥ ಜೀವನ. ಆ ಟೈಮಲ್ಲಿ ಆಕೆ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆ ಆಗುತ್ತೆ. ಅವಳಾಗಿ ಹುಟ್ಟಿದಂಥ ಲಕ್ಷ್ಮಿ ಅವಳಾಗಿ ಪರಿವರ್ತನೆ ಆಗ್ತಾಳೆ. ಜನ ಆಕೆಯನ್ನು ನೋಡೋ ದೃಷ್ಟಿ ಬೇರೆ ಆಗುತ್ತೆ. ಆಕೆಗೆ ಮನಸ್ಸಿನಲ್ಲಿ ನೋವು, ದುಃಖ ಕಾಡಲಾರಂಭಿಸ್ತದೆ. ಯಾಕಂದರೆ ಆಕೆ ಎಲ್ಲೋ ಹೋಗುವಾಗ ಹುಡುಗಿಯಂತೆ ನಡೆಯೋದು, ಡ್ರೆಸ್ ಕೂಡ ಅದೇ ರೀತಿಯಾಗಿರುತ್ತೆ. ಹಾಗೆ ಹಾವ ಭಾವ, ನಡೆ, ನುಡಿ ಎಲ್ಲವೂ ಚೇಂಜ್ ಆಗಿರುತ್ತಲ್ವ. ಹೀಗೆ ಈ ಜೀವನದಿಂದ ಆಕೆ ಮನಸ್ಸಿಗೆ ತುಂಬ ನೋವನ್ನು ಅನುಭವಿಸ್ತಾಳೆ. ಲಕ್ಷ್ಮೀ ತ್ರಿಪತಿ ಕಿನ್ನರ ಸಮಾಜದ ಒಂದು ದಂತಕಥೆ ಈ ಲಕ್ಷ್ಮೀ ತ್ರಿಪತಿ. ಇವರು ಜನಿಸಿದ್ದು 1979ರ ಮಹಾರಾಷ್ಟ್ರದ ಠಾಣೆಯಲ್ಲಿ. ಶಿವ ತನ್ನ ದೇಹದಲ್ಲಿ ಪತ್ನಿಗೆ ಅರ್ಧ ದೇಹವನ್ನು ನೀಡಿ ಅರ್ಧನಾರೀಶ್ವರನಾದ ಕತೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಲಕ್ಷ್ಮೀ ತ್ರಿಪತಿಯವರು ಕೂಡ ಸಂಪ್ರದಾಯಸ್ಥ ಮನೆತನದಲ್ಲಿ ಗಂಡು ಮಗುವಾಗಿ ಜನಿಸಿದ ಇವರು ನಂತರದ ದಿನಗಳಲ್ಲಿ ಅವನು ಅವಳಾಗಿ ಬದಲಾಗುತ್ತಾರೆ. ಅಂದರೆ ದೇಹದಲ್ಲಿ ಉಂಟಾದ ಹಾರ್ಮೋನ್ ವ್ಯತ್ಯಾಸದಿಂದಾಗಿ ಲಕ್ಷ್ಮೀ ತ್ರಿಪತಿಯ ಹಾವಭಾವಗಳೆಲ್ಲವೂ ಪರಿವರ್ತನೆಯಾಗುತ್ತಾ ಹೋಗುತ್ತದೆ. ಇಂತಹ ಬದಲಾವಣೆಯಿಂದಾಗಿ ತ್ರಿಪತಿ ತನ್ನ ಬಾಲ್ಯದಲ್ಲಿ ಪಾಠಶಾಲೆಗೆ ಹೋಗುವಾಗ ಇವರ ಪರಿವರ್ತನೆ ಕಂಡ ಅನೇಕರು ಇವರನ್ನು ಅನೇಕ ಸಂಬೋಧನೆಯಿಂದ ಚುಡಾಯಿಸುತ್ತಾರೆ. ಆದರೆ ಯಾವುದಕ್ಕೂ ಧೃತಿಗೆಡದ ಲಕ್ಷ್ಮೀ ತ್ರಿಪತಿ ಸಹಜವಾಗಿಯೇ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ಈ ರೀತಿಯ ಮಾನಸಿಕ ಆಘಾತ, ನೋವಿಂದ ಬಳಲ್ತಿದ್ದ